ದಕ್ಷಿಣದಾಗೆ ನಾವೆಲ್ಲರೂ ಕೇಳಿದ್ದೇವೆ ಟಿಕೆಟ್. ನಾವು ಕೇಳಿದ್ದೀವಿ, ಅಜಯ್ ಕುಮಾರ್ ಕೇಳಿದ್ದಾರೆ, ರಾಜನಹಳ್ಳಿ ಶಿವಕುಮಾರ್ ಕೇಳಿದ್ದಾರೆ, ಶ್ರೀನಿವಾಸ್ ದಾಸ್ಕರಿಯಪ್ಪನವ್ರು ಕೇಳಿದ್ದಾರೆ, ಅದೇ ರೀತಿ ದೇವ್ರಮನಿ ಶಿವಕುಮಾರು ಸಹ ಕೇಳಿದ್ದಾರೆ. ನಮ್ಮ ಪಕ್ಷ ಮತ್ತು ನಮ್ಮ ಹೈಕಮಾಂಡು, ನಮ್ಮ ರಾಷ್ಟ್ರೀಯ ನಾಯಕರು ಯಾರಿಗೆ ಅಭ್ಯರ್ಥಿ ಅಂತ ಘೋಷಣೆ ಮಾಡುತ್ತೋ ನಾವು 5 ಜನದೊಳಗೆ ಯಾರಾದರೂ ಒಬ್ಬರಿಗೆ ತಾನೇ ಕೊಡೋದು. ಇನ್ನು ಉಳಿದಂಥ 4 ಜನ ನಾವು ಕಟಿಬದ್ಧವಾಗಿ ಈ ಬಾರಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಮಲ ಅರಳಿಸ್ತೀವಿ. ಸರ್, ನಾನು ಅದನ್ನೇ ಹೇಳ್ತೇನೆ, ನಾವೇನು ಐಷಾರಾಮಿ ಕಾರು ಬಂಗ್ಲೆ ಯಾವುದೂ ಇಲ್ಲ ನನಗೆ. ನಾನು ಸಾಮಾನ್ಯ ಕಾರ್ಯಕರ್ತ. ನಮ್ಮ ಇರೋ 4 ಜನನೂ ಸಾಮಾನ್ಯ ಕಾರ್ಯಕರ್ತರೇ. ರಾಜನಹಳ್ಳಿ ಶಿವಕುಮಾರು ಸಾಮಾನ್ಯ ಕಾರ್ಯಕರ್ತ, ದೇವ್ರಮನಿ ಶಿವಕುಮಾರು ಸಾಮಾನ್ಯ ಕಾರ್ಯಕರ್ತ. ನಮ್ಮ ಯಾವ ಹೆಲಿಕಾಪ್ಟ್ರು ವಿಮಾನ ಯಾವೂ ಇಲ್ಲ, BMW ಕಾರಿಲ್ಲ, ಅವು ಸಾಮಾನ್ಯ ಕಾರ್ಯಕರ್ತರು. ಯಾವತ್ತೂ ಸಹಿತ ಮುಸ್ಲಿಂ ಬಾಂಧವರಿಗೆ ಪರೋಕ್ಷವಾಗಿ ಬೆಂಬಲ ನೀಡಿಲ್ಲ, ನಿಮಗೆ ಗೊತ್ತಿರೋ ಹಾಗೆ. ನಾನು 4 ಚುನಾವಣೆ ಸೋತಿರೋದು ಮುಸ್ಲಿಂ ಬಾಂಧವರಿಂದಾನೆ. ನೀವು ನೋಡ್ಕೊಂಬರ್ರಿ, ನನ್ನ 4 ಚುನಾವಣೆಯನ್ನು ನೋಡ್ಕೊಂಬರ್ರಿ. ಹಾಗಂತಂದೇಳಿ ಅವ್ರಿಗೆಲ್ಲೂ ಸಹಿತ ಒಂದು ಕೆಟ್ಟ ಶಬ್ದ ಮಾತಾಡಿ. ಇದು ಚುನಾವಣೆ, ಪ್ರಜಾಪ್ರಭುತ್ವದ ಹಕ್ಕು, ಅದು ಸಂವಿಧಾನ ಕೊಟ್ಟಂಥ ಹಕ್ಕು. ಯಾರಿಗೆ ಬೇಕಾದರೂ ಓಟ್ ಹಾಕ್ಬೋದು. ನನ್ನ ಹೆಂಡ್ತಿಗೆ ಕೇಳೋ ಅಧಿಕಾರ ನನಗಿಲ್ಲ, ನನಗೆ ಹಾಕುವಂಥದ್ದು. ಸರ್, ಈಗ ಹಾಗಾದರೆ ಶಾಮನೂರು ಶಿವಶಂಕರಪ್ಪರಿಗೆ ಯಾಕೆ ಗೆಲ್ತಾರೆ, ಇವರು ಮಲ್ಲಿಕಾರ್ಜುನ್ ಯಾಕೆ ಗೆಲ್ತಾರೆ? ಸೋತಿಲ್ವಾ ಮಲ್ಲಿಕಾರ್ಜುನ್? ಸೋತಿಲ್ವಾ? ನೀವು ಮುಸ್ಲಿಮ್ರಿಗೆ ಕೊಟ್ಟ ತಕ್ಷಣ ಸೋಲ್ತಾರೆ ಅಂತ ಯಾಕೆ ತಿಳ್ಕೊಂಡಿ? ಶಾಮನೂರು ಶಿವಶಂಕರಪ್ಪರು ಸೋತಿಲ್ಲೇನ್ರಿ? ಮಲ್ಲಿಕಾರ್ಜುನ್ ಸೋತಿಲ್ವಾ? ಶಾಮನೂರು ಶಿವಶಂಕರಪ್ಪರು ಲೋಕಸಭೆ ಸೋತಾರೆ, ಮಲ್ಲಿಕಾರ್ಜುನ್ 3 ಸತಿ ಸೋತಾರೆ, ಒಂದು MLA ಸೋತಾರೆ. ಹಾಂ, ಮತ್ತು ಅವ್ರು ಯಾಕೆ ಸೋತರು? ಮುಸ್ಲಿಮ್ರಿಗೆ ಕೊಟ್ಟ ತಕ್ಷಣ ಸೋಲ್ತಾರಂತ ನೀವು ಯಾಕೆ ತಿಳ್ಕೊತ ಇದ್ದೀರಿ? ಜನ ತೀರ್ಪು ಕೊಡೋರು, ಯಶವಂತರಾವ್ ಅಲ್ಲ, ಹತ್ಯಾರ ಲೀಡ್ರಲ್ಲ ತೀರ್ಪು ಕೊಡೋರು. ಜನ ತೀರ್ಪು ಕೊಡ್ತಾರೆ. ಯಾಕೀಗ ಮೊನ್ನೆ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಮಗನಿದ್ರಿಗೆ ಗೆಲ್ಲಿಲ್ವಾ? ಮುಸ್ಲಿಮ್ಸ್ ಕ್ಯಾಂಡಿಡೇಟ್ ಗೆಲ್ಲಿಲ್ಲೇನ್ರಿ ಇಲ್ಲಿ? ಮಾಜಿ ಮುಖ್ಯಮಂತ್ರಿ ಮಗ ಮತ್ತೆ ಅವ್ರ ವಿರುದ್ಧ. ಇಲ್ಲಿ ಯಾರು ಮಾಜಿ ಮುಖ್ಯಮಂತ್ರಿಗಳು ಇಲ್ಲಲ್ಲ, ಅದಕ್ಕೆ ಯಾಕೆ ಯೋಚನೆ ಮಾಡ್ತಾರೆ?